ನಮಸ್ಕಾರ ಬಂಧುಗಳೇ, ಈ ನಿಮ್ಮ ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ನಾನು ನಮ್ಮ ಸತ್ಯಶ್ರೀ ನಂದನ್ ಅವ್ರ ಜೊತೆ ಒಂದು ಗ್ರೀನ್ ಪಲಾವ್, ಯಾವುದು ಗ್ರೀನ್ ಪಲಾವ್ಗೆ ಅವರೆಕಾಳು ಮತ್ತು ಪಾಲಕ್ ಸೊಪ್ಪು ಹಾಕಿ ಯಾವ ರೀತಿ ಗ್ರೀನ್ ಪಲಾವ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತು. ದಯವಿಟ್ಟು ನೋಡಿ, ನಿಮ್ಮನ್ನು ಏನೆಲ್ಲೂ ಮಾಡ್ಕೊಳ್ಳಿ. ಶುರು ಮಾಡೋಣ. ನಮ್ಮ ಮತ್ತೆ ಇಲ್ಲಿ ಅಂಕಲ್ ಜೊತೆಗೆ ಕಲಿಯುವಂತಹ ಮಾಡೋಂತಹ ಅವಕಾಶ ಸಿಕ್ಕಿದೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಹೊಸದಾಗಿ ಅವರೆಕಾಳು ಮತ್ತೆ ಪಾಲಕ್ ಸೊಪ್ಪಿನ ಪಲಾವ್ ಅಂತೆ. ಗ್ರೀನ್ ಪಲಾವ್ ಅವರೆಕಾಳು ಮತ್ತೆ ಪಾಲಕ್ ಸೊಪ್ಪು ಹಾಕಿರೋ ಗ್ರೀನ್ ಪಲಾವ್, ಪ್ರಕೃತಿಗೆ ಹತ್ತಿರವಾಗಿರ್ತಕ್ಕಂಥ ಗ್ರೀನ್ ಪಲಾವ್. ನಾವಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ಸನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ಬೇಕಾದಂಥ ಗ್ರೀನ್ ಪಲಾವ್ ಬೇಕಾದಂಥ ಪಾಲಕ್ ಸೊಪ್ಪನ್ನು ನಾವು ಒಂದು ಸಲ ಬೇಯಿಸಿಟ್ಕೊಂಡಿದ್ದೀವಿ ಇಲ್ಲಿ. ಆಮೇಲೆ ಈರುಳ್ಳಿ, ತೆಂಗಿನಕಾಯಿ, ಉಪ್ಪು, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಜಲ್ಜೀರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪೌಡ್ರು, ಆಮೇಲೆ ಇದು ಬಂದು ಸೋಂಪು, ಲವಂಗ, ಚಕ್ಕೆ, ನಿಂಬೆಹಣ್ಣು, ಏಲಕ್ಕಿ ಮತ್ತು ಕಸ್ತೂರಿ ಮೇಥಿ, ಅರಿಶಿನ, ಅವರೆಕಾಳು ಮೇಯ್ನು ಇಂಪಾರ್ಟೆಂಟು. ಈಗ ಕುಕ್ಕರ್ ಇಟ್ಕೊಂಬಿಡೋಣ. ಡೈರೆಕ್ಟಾಗಿ ಕುಕ್ಕರ್ ಇಟ್ಕೊಂಡು ಮಸಾಲೆ ಮಿಕ್ಸಿಗೆ ಹಾಕ್ಕೊಡ್ತೀನಿ, ಅದನ್ನು ರುಬ್ಕೊಂಬಂದು ಹಾಕ್ಬಿಡೋದು. ಓಕೆ, ಪ್ರಾರಂಭ ಮಾಡೋಣ. ಹಾಂ, ಸ್ಟವ್ ಹಚ್ಕೋತಾ ಇದ್ದೀನಿ. ಆಯಿತು, ಇಷ್ಟರಲ್ಲಿ ಪಲಾವ್ ಆಗುತ್ತಾ? ಈಗ ಇದಕ್ಕೆ ಬೇಕಾಗಿರುವಂತ ಮೇನ್ ಇಂಗ್ರೀಡಿಯೆಂಟ್ ಅಕ್ಕಿನೇ ಕಾಣ್ತಾ ಇಲ್ಲ. ಅಕ್ಕಿ ಇಲ್ಲಿ ನೋಡು, ಇಲ್ಲಿದೆ. ಇದನ್ನು ನೀರಲ್ಲಿ 1 ಅವರ್ ನೆನೆಸಿದ್ರೆ ಅಥವಾ ಒಂದು ಅರ್ಧ ಗಂಟೆ ಕಾಲ ನೆನೆಸಿದ್ರೆ ಪಲಾವು ಮೆತ್ತಗೂ ಇರುತ್ತೆ, ಉದುದ್ರಾಗೂ ಬರುತ್ತೆ. ಅದು ಪರಿಪಕ್ವವಾಗಿ ಉಪ್ಪು ಹುಳಿ ಖಾರ ಎಲ್ಲ ಎಳ್ಕೊಳ್ಳುತ್ತೆ. ಇಲ್ಲಿ ನಾವು ಉಪಯೋಗಿಸ್ತಾ ಇರೋದು ನಾವು ಸೋನಾ ಮಸೂರಿ ಯೂಸ್ ಮಾಡ್ತಾ ಇದ್ದೀವಿ. ನೀವು ಬೇಕಾದ್ರೆ ರಾಜಮುಡಿ, ನಮ್ಮೀಗ ಹಾಸನ ಬೆಲ್ಟು, ಮೈಸೂರು ಬೆಲ್ಟು, ಮಂಡ್ಯ ಬೆಲ್ಟಲ್ಲೆಲ್ಲ ರಾಜಮುಡಿ ಅಕ್ಕಿ ಬೆಳೀತಾರೆ. ರಾಜಮುಡಿ ಅಕ್ಕಿ ಯೂಸ್ ಮಾಡ್ಬೋದು, ಹಳೆ ಅಕ್ಕಿ, ಅಥವಾ ಈವನ್ ಸೊಸೈಟಿ ಅಕ್ಕಿನಲ್ಲೂ ಮಾಡ್ಬೋದು, ಬಾಸ್ಮತಿನಲ್ಲಿ ಮಾಡ್ಬೋದು, ಜೀರಾ ರೈಸಲ್ಲಿ ಮಾಡ್ಬೋದು. ಅಕ್ಕಿ ಅವ್ರ ಚಾಯ್ಸ್. ಶುರು ಮಾಡೋಣ. ಈಗ ಎಣ್ಣೆ ಹಾಕ್ಬಿಟ್ಟ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ, ಒಂದು ಸೌಟು, ಒಂದು ದೊಡ್ಡ ಸೌಟು. ಅಂದಾಜಲ್ಲಿ ಹಾಕು. ಇನ್ನು ಸ್ವಲ್ಪ ಬೇಕಾಗುತ್ತೆ. ಸಾಕು. ಒಂದೂವರೆ ಸೌಟ್, 2 ಸೌಟಷ್ಟು ಎಣ್ಣೆ ಹಾಕಿದ್ವಿ. ಪಲಾವ್ ಎಲ್ಲ ಮಾಡುವಾಗ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಜಾಸ್ತಿ ಅಂತ ಅಂದರೆ ಅದು ಮುಖಕ್ಕೆ ಹೊಡೆಯೋಂಗೂ ಇರಬಾರ್ದು, ಹಾಗಂತ ಕಮ್ಮಿನೂ ಆಗಬಾರ್ದು. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಗೋಡಂಬಿ ಫಸ್ಟು ಗೋಡಂಬಿ ಹಾಕ್ಕೊಳ್ಳೋಣ. ಹಾಕ್ತೀನಿ. ಸ್ಪೂನ್ ಬೇಕಾ? ಇಲ್ಲೇ ಇದೆ. ನಿಮಗೆ ಗೋಡಂಬಿ ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಈರುಳ್ಳಿ ಹಾಕೋಣ. ಆ ಕಡೆ 1 ಬೌಲ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲ ಜಾಸ್ತಿ ಬೇಕು. ಹಾಂ, ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಅರಿಬೇಕಾದ್ರೆ ಸಾಕಮ್ಮ. 1.25-2 ಸ್ಪೂನಷ್ಟು ಹಾಕಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಅರಿಬೇಕಾದ್ರೆ 70% ಬೆಳ್ಳುಳ್ಳಿ ಇರಬೇಕು, 30% ಮಾತ್ರ ಶುಂಠಿ ಇರಬೇಕು. ಶುಂಠಿ ಪ್ರಮಾಣ ಜಾಸ್ತಿ ಆದರೆ ನಿಮಗೆ ಅದ್ರ ಅಡುಗೆ ರುಚಿನೇ ಕೊಡಲ್ಲ. ಇದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳುವಾಗ ಹೌದು, ಉಪ್ಪೇನಾದರೂ ಹಾಕಬೇಕಾ ಅಥವಾ ಬರೀ ಶುಂಠಿ ಬೆಳ್ಳುಳ್ಳಿ? ಇಲ್ಲ, ಅವಾಗಲೇ ಮಾಡ್ಕೊಳ್ಳೋದ್ರಿಂದ ಅದೇನು ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಫ್ರೆಶ್ ಆಗಿ ರುಬ್ಕೊಂಡ್ಬಂದಿದ್ದೀವಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿತು. ಈಗ ಅವರೆಕಾಳು ಹಾಕ್ಬಿಡೋಣ. ಇದು ಅವರೆಕಾಳು 1 ಬೌಲು, ಅರ್ಧ kg ಅವರೆಕಾಳು. ನಾವು ಅಕ್ಕಿ ಎಷ್ಟು ಹಾಕ್ತೀವೋ ಅಷ್ಟು ಅವರೆಕಾಳು. ಅಕ್ಕಿ ಮತ್ತು ಅವರೆಕಾಳಿನ ಪ್ರಮಾಣ ಸರಿಯಾಗಿರಬೇಕು. ಹೌದು. ಈಗ ಇದಕ್ಕೆ ಸೊಪ್ಪು, ಬೇಯಿಸಿರೋ ಪಾಲಕ್ ಸೊಪ್ಪು, ಈ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ನಾನು ಆಗಲೇ ಹೇಳಿದೆ ಗ್ರೀನ್ ಪಲಾವ್ ಅಂತ, ಆದ್ದರಿಂದ ನಾವು ಆದಷ್ಟು ಗ್ರೀನ್ ಆಗಿರೋದನ್ನೇ ಉಪಯೋಗಿಸೋಣ. ಹಸಿರುಮೆಣಸಿನ್ಕಾಯಿ, ಖಾರ ಎಷ್ಟು ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಖಾರ ಹಾಕ್ಕೋಬೋದು. ನಾ ಈಗ ಒಂದು 5 ರಿಂದ 6
ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ನಿಮ್ಮ ಇಷ್ಟ ಅದು. ಸ್ವಲ್ಪ ಚಕ್ಕೆ, ಒಂದು 2 ಇಂಚು ಚಕ್ಕೆ, ಅಲ್ಲಿ ಬೆಳ್ಳುಳ್ಳಿ ಶುಂಠಿ ಹಾಕಾಗಿದೆಯಲ್ಲ, 2 ಇಂಚು ಚಕ್ಕೆ. ಈಗ ಇಲ್ಲಿ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಒಂದು 4 ಏಲಕ್ಕಿ, ಜಾಸ್ತಿ ಬೇಡ, ಯಾವುದ್ರ ಪ್ರಮಾಣವೂ ಜಾಸ್ತಿ ಬೇಡ. ಬೇಕಾದ್ರೆ ಚಕ್ಕೆನೂ ನೀವು ಕಮ್ಮಿ ಮಾಡ್ಕೋಬೋದು. ಲವಂಗನೂ ಜಾಸ್ತಿ ಬೇಡ, ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಗಂಟ್ಲಲ್ಲಿ ಒಂಥರ ಖಾರ ಉರಿ ಬರುತ್ತೆ. ಒಂದು 4 ಲವಂಗ, ಸ್ವಲ್ಪ ಸೋಂಪು, 1 ಚಮಚದಷ್ಟು ಸೋಂಪು, ಸಾಕು. ಇಷ್ಟನ್ನು ತೆಂಗಿನಕಾಯಿ ಹಾಕಿ ರುಬ್ಕೊಂಬಂದ್ಬಿಡುತ್ತ. ತೆಂಗಿನಕಾಯಿ ಜಾಸ್ತಿ ಬೇಡ, ಸರಿ. ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಮಸಾಲೆನೇ ಜಾಸ್ತಿ ಆಗ್ಬಿಡುತ್ತೆ, ಹಾಗಾಗಿ ತೆಂಗಿನಕಾಯಿ ಜಾಸ್ತಿ ಬೇಡ. ರುಬ್ಕೊಂಬಂದ್ಬಿಡು. ಈಗ ಅವರೆಕಾಳು ಎಲ್ಲ ಹಾಕಿದ್ದೀವಿ, ಚೆನ್ನಾಗಿ ಫ್ರೈ ಆಗಬೇಕಿದು. ಈಗ ಫ್ರೈ ಆಗಿದೆ. ಈಗ ಅಷ್ಟೊತ್ತಿಗೆ ರುಬ್ಕೊಂಬರೋತ್ತಿಗೆ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಸಾಲೆ ಹಾಕ್ಬಿಡ್ಬಿಟ್ಟ. ಅಳತೆ ನೀರು ನಾವು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ. ಇಲ್ಲಿ 2 ಗ್ಲಾಸ್ಗೆ 3.5 ಗ್ಲಾಸ್ ನೀರು. ಗ್ಲಾಸ್ ಅಳತೆ ಅದೇ ಪ್ರಮಾಣದಲ್ಲಿ ಆಗಬೇಕಲ್ವಾ? ಹಾಂ, ಇದಕ್ಕೆ ಅಳತೆ ಮೇಡಮ್. ಈಗ ಮಸಾಲೆ ಹಾಕಿದೆಯಾ, ಮಸಾಲೆನೂ ಚೆನ್ನಾಗಿ ಅವರೆಕಾಳು ಜೊತೆಗೆ ಫ್ರೈ ಮಾಡಬೇಕು. ಇಲ್ಲಾಂದರೆ ಹಸ್ಕಲ್ ವಾಸನೆ ಬರುತ್ತೆ. ಹಸ್ಕಲ್ ವಾಸನೆ ಬರಬಾರ್ದು. ಇದಕ್ಕೆ ಸ್ವಲ್ಪ ಅರಿಶಿನ, ಗರಂ ಮಸಾಲ ಅದು ಸಾಕು. ಯಾಕಂದ್ರೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿದ್ದೀವಲ್ಲ. ಸ್ವಲ್ಪ ಚಾಟ್ ಮಸಾಲ, ಅರ್ಧ ಸ್ಪೂನ್ ಸಾಕಲ್ವಾ? ಸಾಕು. ಸ್ವಲ್ಪ ಅದೇನು ಧನಿಯಾ ಪೌಡರ್, ಧನಿಯಾ ಪುಡಿ ಅದು 1 ಸ್ಪೂನ್ ಹಾಕಿ, 1.5 ಸ್ಪೂನ್ ಹಾಕಿ. ಓಕೆ. ಈಗ ನೀರು ಇದಕ್ಕೆ ಹಾಕೊಂಬಿಟ್ಟು ವಾಶ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಬಿಡೋಣ. ಮೂರುವರೆ ಗ್ಲಾಸ್ ಹಾಕಿದ್ರೆ ಸಾಕು. ಈಗ 1 ಗ್ಲಾಸ್ ಹಾಕಿದ್ದೀನಿ. ಹೌದು, ಇನ್ನು 2.5 ಗ್ಲಾಸು. ಈ ನಾವು ಹಾಕ್ತಾ ಇರೋ ಅಕ್ಕಿಗೆ ಅಷ್ಟು ನೀರು ತೊಗೊಳುತ್ತೆ. ನೀರು ಎಷ್ಟು ತೊಗೊಳುತ್ತೆ ಅಂತ ಅವ್ರ ಮನೆಯವ್ರಿಗೆ ಗೊತ್ತಿರುತ್ತೆ ಎಲ್ರಿಗೂ. ಅದು ನೋಡ್ಕೊಂಡು ಆ ಪ್ರಮಾಣನ ಏರುಪೇರು ಮಾಡ್ಕೋಬೋದು, ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ನಾವು ಮಾಮೂಲು ಸೋನಾ ಮಸೂರಿ ತೊಗೊಂಡಿರೋದ್ರಿಂದ ಅದಕ್ಕೆ 2ರಷ್ಟು ಬೇಕಾಗತ್ತೆ. ಅದು ಕೆಲವು ಸೋನಾ ಮಸೂರಿ ಕೆಲವು ನೀರೇ ತೊಗೊಳ್ಳಲ್ಲ, ಕೆಲವು ನೀರು ಜಾಸ್ತಿ ತೊಗೊಳುತ್ತೆ. ಅದು ಡಿಪೆಂಡ್ಸ್. ಮನೆಯಲ್ಲಿ ಅನ್ನ ಮಾಡಿ ಅಭ್ಯಾಸ ಇರುತ್ತಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಓ ನಮ್ಮನೆ ಅಕ್ಕಿಗೆ ಎಷ್ಟು ನಾವು ನೀರು ಕೊಡ್ಬೋದು ಅಂತ ಅಂದ್ಬಿಟ್ಟು. ಅಂದರೆ ಈ ಬಾಸುಮತಿ ಮತ್ತು ಜೀರಾ ರೈಸ್ಗೆಲ್ಲ ನೀರು ತುಂಬ ಅರ್ಧಕ್ಕರ್ಧ ಕಡಿಮೆ ಹಾಕಬೇಕಾಗತ್ತೆ. ಇದಕ್ಕೆ ನಾವೀಗ 3.5 ಗ್ಲಾಸ್ ಹಾಕಿದ್ವಲ್ಲ, ಬಾಸುಮತಿ ಹಾಕಿದ್ರೆ ಅರ್ಧ ಕಮ್ಮಿ ಮಾಡಬೇಕು. ಅರ್ಧ ಗ್ಲಾಸ್ ಕಮ್ಮಿ ಮಾಡಿದ್ರೆ ಸಾಕು. 3 ಆಯಿತು, ಇನ್ನೊಂದು ಅರ್ಧ ಗ್ಲಾಸ್ ಹಾಕು. ಹಾಂ, ಈಗ ನಾವು ಉಪ್ಪು ಹಾಕ್ಬಿಡೋಣ ರುಚಿಗೆ ತಕ್ಕಷ್ಟು. ಹಾಂ, ಸಾಕು. ನಿಂಬೆಹಣ್ಣು ರಸ ಪಲಾವ್ ಆದಮೇಲೆ ಹಾಕೋಣ. ಓಕೆ. ಈಗ ಈ ಹಂತದಲ್ಲಿ ಅಕ್ಕಿ ಹಾಕ್ಬಿಡೋದು. ಹಾಕ್ಬಿಡಮ್ಮ. ಸ್ಪೂನಿಂದಾನೆ ಹಾಕ್ತೀನಿ. ಹಾಂ, ಹೆಚ್ಚು ಕಮ್ಮಿ ಸಾಧಾರಣ 1 ಗಂಟೆ ಕಾಲ ನೆನೆಸಿದ್ದೀವಿ ನಾವು. ಶುರು ಮಾಡಿದ್ದಕ್ಕೂ ಅದಕ್ಕೆ ಮುಂಚೆ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಲ ಮುಂಚೆ ನೆನೆಸಿದ್ವಿ. ನಾವು ಕಾಳು ಸೊಪ್ಪು ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋವಾಗ್ಲೇನೆ. ಹೌದು, ಅಕ್ಕಿ ನೆನೆಸ್ಬಿಡ್ಬೇಕು. ಈ ತರಕಾರಿ ನಾವು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತೀವಲ್ಲ, ಆ ಟೈಮ್ನಲ್ಲಿ ಅಕ್ಕಿ ನೆನೆಸ್ಬಿಟ್ರೆ ಸಾಕು.
ಈಗ ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಬಿಡೋಣ. ಮುಚ್ತಾ ಇದ್ದೀನಿ. ಓಕೆ, 2 ವಿಷಲ್ ಕೂಗಿಸಿ ಆಮೇಲೆ ಮತ್ತೆ ಶುರು ಮಾಡಿ. ಈಗ ಕುಕ್ಕರ್ ಕೂಗಿದೆ, 2 ವಿಷಲ್ ಆಗಿದೆ. ಈಗ ವೆಯ್ಟ್ ಯಾವಾಗಲೂ ವೆಯ್ಟ್ ಎತ್ತು ನೋಡ್ಬೇಕು, ಡೈರೆಕ್ಟಾಗಿ ಓಪನ್ ಮಾಡಬಾರ್ದು. ಯಾಕಂದ್ರೆ ಒಂದ್ಸಲ ನಾನೇ ಅನುಭವಿಸಿದ್ದೀನಿ, ಹಿಂದೆ ವಿಡಿಯೋದಲ್ಲಿ ಹೇಳಿ ಮೈಯೆಲ್ಲ ಸುಟ್ಕೊಂಡಿದ್ದೆ. ಅದು ಅವತ್ತು ಯಾರಿಗೋ ಪಾಪ ಬ್ಲಡ್ ಕೊಡ್ಬೇಕಾಗಿತ್ತು. ಆ ಥರದಲ್ಲೂ ಹಾಗೆ ಮೈಯೆಲ್ಲ ಸುಟ್ಕೊಂಡ್ರೆ ತೊಗೊಂಡು ಹೋಗಿ ಬ್ಲಡ್ ಕೊಟ್ಬಿಟ್ಟು ಬಂದೆ ಮೈಸೂರಲ್ಲಿ KR ಹಾಸ್ಪಿಟ್ಲಲ್ಲಿ. ಅದೆಲ್ಲ ಹಾಗೆ ಆಗಬಾರ್ದು ಯಾರು. ಈಗ ಕುಕ್ಕರ್ ಆರಿದೆ, ಮುಚ್ಚಳ ತೆಗಿನ. ಹೈ ಕ್ಲಾಸ್ ಗುದ್ರಾಗಿದೆ ನೋಡ್ಬಿಟ್ಟ ಹೇಗಾಗಿದೆ ಅಂತ. ಈಗ ಒಂದು ಮಿಕ್ಸ್ ಹೊಡೆದ್ಬಿಟ್ಟು ಸೂಪರ್, ತುಂಬಾ ಉದುರುದ್ರಾಗಿ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ, ನೋಡಕ್ಕೂ ಕಲರ್ಫುಲ್ ಆಗಿದೆ, ಅದ್ಭುತವಾಗಿ ಆಗಿದೆ. ಅದರಲ್ಲಿ ಅವರೆಕಾಳಿನ ಬಣ್ಣ ಅಲ್ವಾ, ಎಲ್ಲ ಚೆನ್ನಾಗಿ ಬಂದಿದೆ. ಆದ್ರೆ ಇದಕ್ಕೆ ನಾವು ಒಂದು ವಸ್ತುನ ಹಾಕೋದ್ ಬರ್ತಿದ್ವಿ, ನಿಂಬೆಹಣ್ಣು ಕೊನೆಗೆ ಹಾಕೋಣ. ನಿಂಬೆಹಣ್ಣು ಇವಾಗ ನಿಂಬೆಹಣ್ಣು ಹಾಕ್ಬೇಕಲ್ವಾ? ನಿಂಬೆಹಣ್ಣು ಕೊತ್ತಂಬರಿ ಇವಾಗ್ಲೇ ಹಾಕೋದಾ? ಈಗಲೇ ಹೇಗೆ ಹಾಕಿದ್ಮೇಲೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಬಿಟ್ರೆ ಸಾಕು. ತೆಗಿತಾ ಇದ್ರೇನೆ ಕುಕ್ಕರ್ನ ಒಳ್ಳೆ ಘಮ ಬರ್ತಾ ಇದೆ. ಫ್ಲೇವರ್ ಬರಬೇಕು, ಪರಿಮಳ. ಯಾವುದೇ ಅಡುಗೆ ಮಾಡಲಿ ಆ ಅಡುಗೆಯ ಪರಿಮಳ ಬರಬೇಕು. ಉದುದ್ರಾಗಿ ತುಂಬಾ ಚೆನ್ನಾಗಿ. ಈಗ ಸರ್ವಿಂಗ್ ಬೌಲ್ ಹಾಕ್ಬಿಟ್ಟು ಸರ್ವ್. ಪರಿಮಳ ಮಾತ್ರ ತುಂಬಾ ಚೆನ್ನಾಗಿದೆ. ಉದುದ್ರಾಗಿದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಮುದ್ದೆ ಆದ್ರೆ ಈ ಬ್ರೇಕ್ ಬರಲ್ಲ. ಇದು ಹೇಗಿರ್ಬೇಕು ಅಂದ್ರೆ ಪಲಾವು ಮೆತ್ತಗೂ ಇರಬೇಕು, ಸಾಫ್ಟ್ ಆಗೂ ಇರಬೇಕು, ಆಮೇಲೆ ಉದುದ್ರಾಗೂ ಇರಬೇಕು. ನೋಡಿ ಅದು ಹೆಂಗೆ ಬ್ರೇಕ್ ಆಗಿದೆ ಅಂತಂದ್ರೆ ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕರೆಕ್ಟ್. ಈಗ ಮೊಸರು ಬಜ್ಜಿ ಒಂದು ಕಪ್ಪಲ್ಲಿ ಹಾಕೊಂಡು ರುಚಿ ನೋಡ್ಬಿಟ್ಟು ನಿನ್ನ ಅಭಿಪ್ರಾಯ ತಿಳಿಸು. ಕಣ್ಣಿಗೆ ತಂಪಾಗಿದ್ರೆ ಮನಸ್ಗೂ ಹಿತ, ಬಾಯಿಗೂ ರುಚಿ ಅಲ್ವಾ? ಕಣ್ಣಿಗೆ ತಂಪು, ಬಾಯಿಗೆ ಇಂಪು, ಬಾಯಿಗೆ ತಂಪಾಗಿರ್ಬೇಕು. ಚೆನ್ನಾಗಿದೆ, ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಹೌದು, ಅದ್ಭುತವಾದ ಪಲಾವು. ನೀನೇ ಮಾಡಿರೋದು ಅಂತ ಲೆಕ್ಕ. ನೀವು ಹೇಳ್ಕೊಟ್ಟಿದ್ದು ಆಗ್ಲಿ, ನೋಡಿದ್ದು. ಸರಿ, ನಾಳೆಯಿಂದ ನಿಮ್ಮ ಮಕ್ಕಳು ಮಾಡ್ಕೊಂಡು. ಸರಿ, ಖಂಡಿತ ಮಾಡ್ಕೊಡ್ತೀನಿ. ನೋಡೋಣ. ಆಕ್ಚುಲಿ ಇದು ಪಲಾವ್ ನೋಡಕ್ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಕಾಳುಗಳು, ಕೊತ್ತಂಬರಿ ಸೊಪ್ಪು, ಮಧ್ಯ ಮಧ್ಯದಲ್ಲಿ ಗೋಡಂಬಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಾನು ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಬಿಸಿ ಅಕ್ಕಿ ಕಾಳು, ಅವರೆಕಾಳು ಅದು ಮೊಳಕೆ ಬಂದಿದೆ. ಜೊತೆಗೆ ಪಾಲಕ್ ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ ಬಾಯಿಗೆ. ಕಾಳುಗಳು ಹದವಾಗಿ ಬೆಂದಿದೆ, ತುಂಬಾ ಗಟ್ಟಿ ಗಟ್ಟಿ ಇಲ್ಲ. ಅನ್ನ ಅಂತೂ ಬಾಯಲ್ಲಿ ಇಟ್ರೆ ಬೆಣ್ಣೆ ತರ ಕರ್ಗೋಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಮಧ್ಯೆ ಮಧ್ಯೆ ಗೋಡಂಬಿ ಸಿಗ್ತಾ ಇದೆ. ಅದು ತುಂಬಾ ಬಾಯಿಗೆ ಒಂಥರ ಕ್ರಂಚ್ ಆಗಿ ಗರಿಗರಿಯಾಗಿ ಚೆನ್ನಾಗಿ ಬರ್ತಾ ಇದೆ. ಒಟ್ನಲ್ಲಿ ಈ ಪಲಾವ್ನ ಎಲ್ರು ಮಾಡ್ಕೊಂಡು, ಗ್ರೀನ್ ನೇಚರ್ ಪಲಾವ್ ಅನ್ನೋದು ತುಂಬಾ ಚೆನ್ನಾಗಿದೆ, ಹಸಿರಾಗಿದೆ. ಎಲ್ರು ಟ್ರೈ ಮಾಡಿ, ಎಲ್ರು ಮಾಡಿ ನೀವು ಸವಿರಿ, ಮನೇಲಿರೋ ಎಲ್ಲಾ ಜನಕ್ಕೂ ಸವಿಯಕ್ಕೆ ಕೊಡಿ. ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ ಈ ಪಲಾವ್. ಹೌದು, ಆಮೇಲೆ ವೆರಿ ಸಿಂಪಲ್. ಹೌದು, ತುಂಬಾ ಏನ್ ರೇಜ್ಗೆ ಕೆಲಸ ಏನಿಲ್ಲ. ಹೌದು, ಆಮೇಲೆ ಇದರಲ್ಲಿ ಸೊಪ್ಪನ್ನು ಉಪಯೋಗಿಸಿರೋದ್ರಿಂದ, ಕಾಳುಗಳನ್ನು ಉಪಯೋಗಿಸಿರೋದ್ರಿಂದ ಈ ಕಾಲಮಾನಕ್ಕೆ ಅವರೆಕಾಳು ತುಂಬಾ ಒಳ್ಳೇದು. ಖಂಡಿತ. ಅದು ಅವರೆಕಾಳು ಸಿಗತ್ತೆ, ಸೀಸನ್ ಇದೆ.
ಉಪಯೋಗಿಸಿ ಎಲ್ಲರೂ ಟ್ರೈ ಮಾಡಿ. ಅವರೆಕಾಳು ಮುಗಿಯುವಷ್ಟರೊಳಗಡೆ ಪಲಾವ್ ಮಾಡ್ಕೊಳ್ಳಿ. ಜೊತೆಗೆ ಪಾಲಕ್ ಸೊಪ್ಪಲ್ಲಿ ತುಂಬಾ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ದೊಡ್ಡ ವಯಸ್ಸಾಗಿರೋ ಮನೇಲಿರೋ ಎಲ್ಲ ಹಿರಿಜೀವಕ್ಕೂ ತುಂಬಾ ಒಳ್ಳೆಯದು. ಪ್ಲೀಸ್ ಎಲ್ರು ಮಾಡ್ಕೊಳ್ಳಿ. ವೀಕ್ಷಕರ ಹತ್ರ ನಾನು ಕೇಳ್ಕೊಳ್ತಾ ಇರೋದು, ಎಲ್ರು ಮಾಡಿ ಸವಿಯಲ್ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಮ್ಮ ಹೆಚ್ಚು ಅಡುಗೆಗಳನ್ನ ನೀವು ವೀಕ್ಷಣೆ ಮಾಡ್ಬೋದು. ದಯವಿಟ್ಟು ಎಲ್ಲರೂ ಈ ನಿಮ್ಮ ಮಾಮಾಸ್ ಕೈ ರುಚಿಗೆ ಸಹಕಾರವನ್ನು ಕೊಡಿ ಅಂತ ನಾವು ಅತ್ಯಂತ ಕಳಕಳಿಯಿಂದ ಪೋಷಿಸಿ ಬೆಳೆಸಿ. ಧನ್ಯವಾದಗಳು.